ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಗತಿಗತಿಚಾರಣಂ ಭವಿಷ್ಯಂತಂ ಜ್ಯೋತಿರವಿಧ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕೌಡಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು. ತಮ್ಮೆಲ್ಲರೂ ಕೂಡ ಸನಾತನ 95 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇಂದಿನ ವಿಡಿಯೋನ ಶುರು ಮಾಡೋಣ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಕುಜಗ್ರಹದ ಬಗ್ಗೆ, ಕುಜಗ್ರಹ ಯಾವ ರಾಶಿಗಳಿಗೆ ಅಧಿಪತಿಯಾಗಿ ಬರ್ತಾರೆ ಹಾಗೂ ಅವರು ಧರಿಸ್ತಕ್ಕಂಥ ನವರತ್ನ ಹರಳು ಯಾವುದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡಲಾಗಿತ್ತು. ಇಂದಿನ ಒಂದು ಸಂಚಿಕೆಯಲ್ಲಿ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯವರು, ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯವರು ಯಾವ ಒಂದು ಹರಳನ್ನು ಅಂದರೆ ನವರತ್ನ ಹರಳನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡೋಣ. ಮಿಥುನ ರಾಶಿಗೆ ಹಾಗೂ ಕನ್ಯಾ ರಾಶಿಗೆ ಅಧಿಪತಿ ಆಗಿರತಕ್ಕಂಥವನು ಬುಧಗ್ರಹ. ಆತನಿಗೆ ಪ್ರಿಯವಾಗಿರತಕ್ಕಂಥ ಹರಳು ಬಂದ್ಬಿಟ್ಟು ಪಚ್ಚೆ, ಹಸಿರು ಬಣ್ಣ ಅಂತಕ್ಕಂಥದ್ದು, ಪಚ್ಚೆ ಹೇಳಿ ಕರೀತಾರೆ. ಈ ಒಂದು ಹರಳನ್ನು ಯಾವ ರೀತಿಯಾಗಿ ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನಾನು ಮೊದಲೇ ತಿಳಿಸಿದ ಹಾಗೆ ಆ ಒಂದು ಹರಳನ್ನು ಪಂಚಗವ್ಯದಿಂದ ಶುದ್ಧಿ ಮಾಡ್ತಕ್ಕಂಥದ್ದು, ತಾವು ಕೂಡ ಶುಚಿರ್ಭೂತರಾಗಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಆ ಒಂದು ಗಣಪತಿಯ ಪಾದಗಳಿಗೆ, ಚರಣಗಳಿಗೆ ಆ ಒಂದು ಹರಳನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಂತರದಲ್ಲಿ ಏನು ಕೇಳಿದ್ರೆ ಆ ಅರ್ಚಕರ ಕೈಯಲ್ಲಿ ಆ ಒಂದು ಪಚ್ಚೆಯನ್ನು ಧಾರಣೆ ಮಾಡಿಸ್ಕೊಳ್ತಕ್ಕಂಥದ್ದು ಹಾಗೂ ಅವರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ತಾಂಬೂಲ ಮುಖೇನವಾಗಿ ಕೊಡ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದಾಗ ತಮಗೆ ಶೋಭಗಳು ಪ್ರಾಪ್ತವಾಗುತ್ತೆ. ಹಾಗೆ ಈ ಒಂದು ಪಚ್ಚೆ ಹರಳನ್ನು ಧಾರಣೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಹಾಗೂ ಮಿಥುನ ರಾಶಿಯವರಿಗೆ ಏನು ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನೋಡಿ, ಬುಧಗ್ರಹ ಬಂದ್ಬಿಟ್ಟು ಬುದ್ಧಿಕಾರಕ ಅಂತ ಕರೀತಾರೆ ಹಾಗೂ ಪುತ್ರಕಾರಕ ಅಂತಲೂ ಕೂಡ ಕರೀತಾರೆ, ಭೂಕಾರಕ ಅಂತಲೂ ಕೂಡ ಕರೀತಾರೆ. ಮಕ್ಕಳಿಗೆ ಸದ್ಬುದ್ಧಿ ಪ್ರಾಪ್ತವಾಗಬೇಕು, ಒಳ್ಳೆಯ ಒಂದು ವಿದ್ಯಾಭ್ಯಾಸ ಅವರಿಗೆ ಪ್ರಾಪ್ತವಾಗಬೇಕು ಹಾಗೂ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ತಾವು ಓದಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ತಮ್ಮ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಸಾಧ್ಯವಾಗ್ತಕ್ಕಂಥದ್ದು ಬುಧಗ್ರಹನಿಂದ. ಯಾಕಂದರೆ ಬುಧಗ್ರಹ ಬುದ್ಧಿಕಾರಕ ಅಂತ ಹೇಳಿದೆ. ವಿಶೇಷವಾಗಿ ಮಕ್ಕಳಿಗೆ ಏನಾಗುತ್ತೆ ಕೇಳಿದ್ರೆ ಈ ಒಂದು ಬುಧಗ್ರಹದ ಅನುಗ್ರಹ ಹೆಚ್ಚಾಗಿ ಬೇಕಾಗುತ್ತೆ. ಯಾಕಂದರೆ ಆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಒಳ್ಳೆಯ ಬುದ್ಧಿಯನ್ನು ಹೊಂದಿದಲ್ಲಿ ಅವರ ಜೀವನ ಉತ್ತಮವಾಗಿರ್ತಕ್ಕಂಥದ್ದು ಹೇಳಿ. ಆ ಪಚ್ಚೆಯನ್ನು ಏನು ಕೇಳಿದ್ರೆ ಧಾರಣೆ ಮಾಡಿದ ನಂತರದಲ್ಲಿ ಯಾವ ರೀತಿಯಾದಂಥ ಫಲಗಳು ಪ್ರಾಪ್ತವಾಗುತ್ತೆ ಅಂತ ನೋಡೋದಾದರೆ, ಮಕ್ಕಳಿಗೆ ಒಳ್ಳೆಯ ಸದ್ಬುದ್ಧಿ ಬರ್ತಕ್ಕಂಥದ್ದು. ವಕ್ರ ಬುದ್ಧಿ ಅಂದರೆ ಹೇಳಿರ್ತಕ್ಕಂಥ ಮಾತನ್ನು ಕೇಳೋದಿಲ್ಲ ಇವರು ಅಂತಕ್ಕಂಥ ವಿಚಾರ ಬರುತ್ತೆ. ಹೇಳೋ ಮಾತನ್ನು ಕೇಳೋದಿಲ್ಲ, ತಂದೆ ತಾಯಿಗೆ ಗೌರವವನ್ನು ಕೊಡೋಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥ ಪರಿಜ್ಞಾನ ಕೂಡ ಇರೋದಿಲ್ಲ, ವಿಭಿನ್ನ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು, ವಕ್ರ ಬುದ್ಧಿ ಬರ್ತಕ್ಕಂಥದ್ದು ಅಂದರೆ ಕೆಟ್ಟ ಬುದ್ಧಿಯನ್ನು ಕಲಿತಕ್ಕಂಥದ್ದು, ಇವೆಲ್ಲ ಏನಿರುತ್ತೆ. ಹಾಗೂ ಏನು ಕೇಳಿದ್ರೆ ಜನ್ಮವಾಗಿರ್ತಕ್ಕಂಥ ಅಂದರೆ ಜನನವಾಗಿರ್ತಕ್ಕಂಥ ಮಕ್ಕಳು ಏನಿರ್ತಾರೆ ಅವರಿಗೆ ಈ ಬುಧನ ಒಂದು ಅನುಗ್ರಹದಲ್ಲಿ ಸದ್ಬುದ್ಧಿ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಹೇಳ್ತಾರೆ. ಆ ಬುಧನ ಅನುಗ್ರಹದಲ್ಲಿ ಸದ್ಬುದ್ಧಿ ಪ್ರಾಪ್ತವಾಗುತ್ತೆ ಹೇಳಿ. ಅಕಸ್ಮಾತ್ ಬುಧನ ಅನುಗ್ರಹ ಇಲ್ಲದೆ ಹೋದಲ್ಲಿ ವಕ್ರ ಬುದ್ಧಿ ಬರ್ತಕ್ಕಂಥದ್ದು, ಕೆಟ್ಟ ಬುದ್ಧಿ ಬರ್ತಕ್ಕಂಥದ್ದು, ಅದು ಮಂದ ಬುದ್ಧಿ ಇರತಕ್ಕಂಥದ್ದು, ಏನು ಹೇಳಿದ್ರು ಕೂಡ ಕೇಳದೇ ಇರತಕ್ಕಂಥದ್ದು, ಏನು ಹೇಳಿದ್ರು ಕೂಡ ಅರ್ಥವಾಗದೇ ಇರತಕ್ಕಂಥ ಬುದ್ಧಿ ಇರುತ್ತೆ. ಅಂಥವ್ರಿಗೆ ಏನಾಗುತ್ತೆ ಕೇಳಿದ್ರೆ ಈ ಒಂದು ಹರಳನ್ನು ಆಧರಿಸೋದ್ರಿಂದ, ಪಚ್ಚೆ ಹರಳನ್ನು ಆಧರಿಸೋದ್ರಿಂದ ಖಂಡಿತವಾಗಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಹೆಚ್ಚಾಗಿ ಇದನ್ನು ಮಕ್ಕಳಿಗೆ, ಓದ್ತಕ್ಕಂಥ ಮಕ್ಕಳಿಗೆ ಇದನ್ನು ಧಾರಣೆ ಮಾಡ್ತಾ ಬನ್ನಿ. ಅವರ ಒಂದು ಬುದ್ಧಿಮಟ್ಟ ಚೆನ್ನಾಗಿರ್ತಕ್ಕಂಥ ವಿಚಾರ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಅನುಗ್ರಹ ಹಾಗೂ ಬುದ್ಧಿವಂತಿಕೆಯಿಂದ ಏನು ಕೇಳಿದ್ರೆ ತಾವು ವ್ಯವಹಾರವನ್ನು ಮಾಡಲಿಕ್ಕೂ ಕೂಡ ಈ ಒಂದು ಹರಳು ತಮಗೆ ಸಹಾಯ ಮಾಡ್ತಕ್ಕಂಥದ್ದು ಹೇಳಿ. ಸದಾಕಾಲವಾಗಿ ಆ ಒಂದು ಬುಧಗ್ರಹದ ಪ್ರಭಾವ ನಿಮ್ಮ ಮೇಲಿರುತ್ತೆ ಅಂತಕ್ಕಂಥ ವಿಚಾರ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಗುರುಗ್ರಹದ ಬಗ್ಗೆ ನೋಡೋಣ. ಗುರುಗ್ರಹ ಯಾವ ರಾಶಿಗಳಿಗೆ ಅಧಿಪತಿಯಾಗಿ ಬರ್ತಾರೆ, ಯಾವ ಹರಳನ್ನು ಧರಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಂದಾದಾರರಾಗಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಉತ್ತಮವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಸನಾತನ 95 ಚಾನಲ್ನಲ್ಲಿ ಈಗಾಗಲೇ ಬಂದಿದೆ. ಆ ಎಲ್ಲ ವಿಚಾರಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು ಅಂತಕ್ಕಂಥದ್ದು, ಮತ್ತು ತಮ್ಮ ಮಕ್ಕಳಿಗೂ ಸಹಿತ ಅದರಿಂದ ಅವರ ವಿದ್ಯಾಭ್ಯಾಸ ದೃಷ್ಟಿಯಿಂದ, ತಮಗೆ ತಮ್ಮ ವ್ಯಾಪಾರ ದೃಷ್ಟಿಯಿಂದ, ಮನೆಯಲ್ಲಿ ಮಾನಸಿಕ ನೆಮ್ಮದಿಯ ಸಂಬಂಧಪಟ್ಟ ಹಾಗೆ, ಹಣಕಾಸು ಸಂಬಂಧಪಟ್ಟ ಹಾಗೆ, ವ್ಯವಹಾರ ಸಂಬಂಧಪಟ್ಟ ಹಾಗೆ, ಸಂತಾನ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ವಿಚಾರಗಳನ್ನು ಈಗಾಗಲೇ ಸನಾತನ 95 ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ದಯಮಾಡಿ ಸನಾತನ 95 ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖೇನವಾಗಿ ಆ ಒಂದು ಚಾನಲ್ ಬರ್ತಕ್ಕಂಥ ಉಪಯುಕ್ತವಾದಂಥ ಮಾಹಿತಿಗಳನ್ನು ತಾವೆಲ್ಲ ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.